ಗಾಯ್ಸ್, ಈ ಪ್ರಾಡಕ್ಟ್ ಬಗ್ಗೆ ಅಂತೂ ಇಂಟರ್ನೆಟ್ ಅಲ್ಲಿ ತುಂಬಾನೇ ಕಾಂಟ್ರವರ್ಷಿಯಲ್ ಒಪಿನಿಯನ್ಸ್ ಇದೆ. ಸ್ವಲ್ಪ ಜನ ಹೇಳ್ತಾರೆ ಇದು ಲೈಫ್ ಚೇಂಜಿಂಗ್ ಅಂತ, ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ ಏನು ರಿಸಲ್ಟ್ ಕೊಡಲ್ಲ, ತುಂಬಾನೇ ಸ್ಕ್ಯಾಮ್ ಅಂತ. ಕಮೆಂಟ್ಸ್ ನ ನಂಬೋ ಬದಲು ಈ ಪ್ರಾಡಕ್ಟ್ ವರ್ಕ್ ಆಗತ್ತಾ ಇಲ್ಲ ಅಂತ ನಾನೇ ಈ ಪ್ರಾಡಕ್ಟ್ ನ 1 ವೀಕ್ ಯೂಸ್ ಮಾಡಿ ಟೆಸ್ಟ್ ಮಾಡ್ತೀನಿ. ಲೆಟ್ಸ್ ಫೈಂಡ್ ಔಟ್ ಟುಗೆದರ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ಯಾನ್ಫೆ ಅವರ ಇನ್ಸ್ಟೆಂಟ್ ಡೆಡ್ ಸ್ಕಿನ್ ಅಂಡ್ ಟ್ಯಾನ್ ರಿಮೂವಲ್ ಎಕ್ಸ್ಫೋಲಿಯೇಟಿಂಗ್ ಜೆಲ್. ಇಫ್ ಯು ಬಿನ್ ಫಾಲೋಯಿಂಗ್ ಮೀ ಫಾರ್ ಅ ವೈಲ್ ನಾವು, ನಿಮಗೆ ಗೊತ್ತು ನಾನು ಈ ಪ್ರಾಡಕ್ಟ್ ನ ಎಷ್ಟು ವಿಡಿಯೋದಲ್ಲಿ ಫೀಚರ್ ಮಾಡಿದೀನಿ ಅಂತ. ನಾನು ಪ್ರತಿ ಸತಿನೂ ಈ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಿದಾಗ ತುಂಬಾ ಜನ ಹೇಳ್ತಾ ಇದ್ರಿ ಮ್ಯಾಮ್ ಅದು ಸ್ಕ್ಯಾಮ್, ಅದು ಏನು ವರ್ಕ್ ಆಗಲ್ಲ ಅಂತ. ಇನ್ನೂ ಸ್ವಲ್ಪ ಜನ ಹೇಳ್ತಾ ಇದ್ರಿ ಮ್ಯಾಮ್ ಇಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಈ ಮಿಕ್ಸ್ಡ್ ರಿವ್ಯೂ ನ ನೋಡ್ಬಿಟ್ಟು ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಬಂತು. ಸೊ ಇವಾಗ ಯಾರು ಜಸ್ಟ್ 1 or 2 days ಯೂಸ್ ಮಾಡಿರೋರೇ ಬಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅನಿಸ್ತು. ಸೊ ಅದಕ್ಕೆ ನಾನು ಈ ಪ್ರಾಡಕ್ಟ್ ನ ಕಂಟಿನ್ಯೂಸ್ ಆಗಿ 1 week ಯೂಸ್ ಮಾಡ್ಬಿಟ್ಟು ಅದನ್ನ ಹೇಗೆ ನೀವು ಯೂಸ್ ಮಾಡಬೇಕು ಅಂಡ್ ಅದ್ರ ಗ್ರಾಜುಯಲ್ ಆಗಿ ನಿಮ್ಗೆ ಯಾವ ತರ ಅದು ರಿಸಲ್ಟ್ ಕೊಡುತ್ತೆ ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಅಂಡ್ ಅದನ್ನ ಯೂಸ್ ಮಾಡೋದು ಕೂಡ ತುಂಬಾನೇ ಈಸಿ. ನಿಮಗೆ ಬೇಕಾಗಿರೋ ಸಫಿಶಿಯಂಟ್ ಕ್ವಾಂಟಿಟಿನ ತಗೊಂಡು ಟ್ಯಾಂಡ್ ಏರಿಯಾಗೆ ಅಪ್ಲೈ ಮಾಡಿ. ನಾನು ಇದನ್ನ ನನ್ನ ಲೆಫ್ಟ್ ಹ್ಯಾಂಡ್ ಮೇಲೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ, ರೈಟ್ ಹ್ಯಾಂಡ್ ನ ಹಾಗೆ ಬಿಡ್ತೀನಿ ಟು ಶೋ ಯು ದ ಎಂಡ್ ರಿಸಲ್ಟ್ಸ್. ಈ ತರ ಮಾಡೋದ್ರಿಂದ 7 days ಆದ್ಮೇಲೆ ನನ್ನ ರೈಟ್ ಹ್ಯಾಂಡ್ ಮತ್ತೆ ಲೆಫ್ಟ್ ಹ್ಯಾಂಡ್ಗೆ ಏನ್ ಡಿಫ್ರೆನ್ಸ್ ಇದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಅಂಡ್ ಈ ಪ್ರಾಡಕ್ಟ್ ನ ಅಪ್ಲೈ ಮಾಡಿದ ತಕ್ಷಣನೇ ಈ ತರ ಚಿಕ್ಕದಾಗಿ ವೈಟ್ ಪಾರ್ಟಿಕಲ್ಸ್ ರೋಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇದನ್ನ ನೋಡಿದಾಗ ಹಾನೆಸ್ಟ್ ಆಗಿ ನಂಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ಸ್ ಆಯ್ತು, ಏನ್ ಇಷ್ಟೊಂದು ಡೆಡ್ ಸ್ಕಿನ್ ಇರುತ್ತಾ, ಇದೆಲ್ಲ ಏನು ಅನ್ನೋದೆಲ್ಲ ನನ್ನ ತಲೆ ಕೂಡ ಬಂತು. ಬಟ್ ಇಟ್ಸ್ ನಾಟ್ ಲೈಕ್ ದಾಟ್, ಇದು ಪಾರ್ಟ್ ಆಫ್ ದ ಫಾರ್ಮುಲಾ. ಸೊ ನಾವು ಅಪ್ಲೈ ಮಾಡಿದಾಗ ಈ ವೈಟ್ ಪಾರ್ಟಿಕಲ್ಸ್ ಏನ್ ಬರುತ್ತೋ ಅದು ನಮ್ ಡೆಡ್ ಸ್ಕಿನ್ ಮತ್ತೆ ಟ್ಯಾನ್ ನ ಜೊತೆಲೇನೆ ಕಲೆಕ್ಟ್ ಮಾಡ್ಕೊಂಡು ಬರುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಇಲ್ಲಿ ಅಂದ್ರೆ, ಈ ವೈಟ್ ಪಾರ್ಟಿಕಲ್ಸ್ ಏನ್ ಬರ್ತಾ ಇದೆಯೋ ಅದು ಡೆಡ್ ಸ್ಕಿನ್ ಅಥವಾ ಪ್ರಾಡಕ್ಟ್ ಅನ್ನೋದು ಮ್ಯಾಟರ್ ಆಗಲ್ಲ. ಯಾಕಂದ್ರೆ ನಾನು ಅಪ್ಲೈ ಮಾಡಿದ ಆ 30 seconds ಏನಾಗುತ್ತೆ ಅನ್ನೋದು ನಿಮಗೆ ಜಾಸ್ತಿ ಇಂಪಾರ್ಟೆಂಟ್ ಆಗಲ್ಲ. ಅಟ್ ಎಂಡ್ ಆಫ್ ದ 7 day ರಿಸಲ್ಟ್ಸ್ ಏನ್ ಬರುತ್ತೆ ಅನ್ನೋದೇ ನಂಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೂ ಕೂಡ ಅಷ್ಟೇ ಅಂತ ಅನ್ಕೊಂತಾ ಇದ್ದೀನಿ. ಬಿಕಾಸ್ ನಾವು ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕಾದ್ರೆ ಅದು ನಮ್ಗೆ ಹೇಗೆ ರಿಸಲ್ಟ್ ಕೊಡುತ್ತೆ ಅಥವಾ ನಮ್ಮ ಸ್ಕಿನ್ ಕನ್ಸರ್ನ್ಗೆ ಸೊಲ್ಯೂಷನ್ ಕೊಡ್ತಾ ಇದೆ, ಟ್ಯಾನ್ ರಿಮೂವ್ ಆಗ್ತಾ ಇದೆ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ, ನಾಟ್ ಅಬೌಟ್ ದಿಸ್ ಪಾರ್ಟಿಕಲ್ಸ್. ಸೊ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದ ರಿಸಲ್ಟ್ಸ್. ಅದಕ್ಕೆ ನಾನು ಈ ಪ್ರಾಡಕ್ಟ್ ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಹೋದೆ. ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಕಂಪ್ಲೀಟ್ 1 full week ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಿದೆ. ಸ್ಲೋ ಆಗಿ ನಂಗೆ ಸ್ವಲ್ಪನೇ ಚೇಂಜಸ್ ನೋಟಿಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಹಾನೆಸ್ಟ್ಲಿ ನಾನ್ ಯಾವ ತರ ಒಂದು ಪರ್ಸನ್ ಅಂದ್ರೆ, ನನ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಇಷ್ಟ ಇಲ್ಲ ಅಥವಾ ಆ ಪ್ರಾಡಕ್ಟ್ ಏನಾದ್ರು ನನ್ನ ಮೇಲೆ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಟಾಪ್ ಮಾಡ್ತೀನಿ ಅಂಡ್ ಅದನ್ನ ಡಿಸ್ಕಂಟಿನ್ಯೂ ಕೂಡ ಮಾಡ್ತೀನಿ. ಬಿಕಾಸ್ ನನ್ನ ಹತ್ರ ಅಷ್ಟು ಪೇಷನ್ಸ್ ಇರೋದೇ ಇಲ್ಲ ಗೈಸ್. ಸೊ ಅದಕ್ಕೋಸ್ಕರ ಅಷ್ಟೇ. ಬಟ್ ಈ ಪ್ರಾಡಕ್ಟ್ ರೂಟೀನ್ ಅಲ್ಲಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಇಟ್ಸ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ವರ್ಕಿಂಗ್. ಅಂಡ್ ದ ಬಿಗ್ಗೆಸ್ಟ್ ಕ್ವಶನ್ ಬಂದ್ಬಿಟ್ಟು, ಈ ಸ್ಯಾನ್ಫೆ ಸ್ಕ್ಯಾಮ್? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಟ್ಸ್ ನಾಟ್. ಸೊ ನಾನು ಇದನ್ನ ನೆಕ್ಸ್ಟ್ 6 days ಯೂಸ್ ಮಾಡ್ತೀನಿ ವಿತೌಟ್ ಸ್ಕಿಪ್ಪಿಂಗ್ ಅ ಸಿಂಗಲ್ ಡೇ. ಯಾಕಂದ್ರೆ ಜಸ್ಟ್ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ ನಮಗೆ ರಿಸಲ್ಟ್ ಸಿಗಲ್ಲ, ಅದನ್ನ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಸಿಗುತ್ತೆ. ಸೊ ಒಂದಿನೂ ಸ್ಕಿಪ್ ಮಾಡದೆ ಐ ಆಮ್ ಗೋನಾ ಯೂಸ್ ದಿಸ್ ಪ್ರಾಡಕ್ಟ್ ಫಾರ್ ದ ಬೆಸ್ಟ್ ರಿಸಲ್ಟ್ಸ್. ಅಟ್ ದ ಎಂಡ್ ಆಫ್ ದ ಡೇ ನನ್ನ ಸ್ಕಿನ್ ಹೇಗಾಯ್ತು, ಏನೆಲ್ಲ ಚೇಂಜಸ್ ಆಯ್ತು ಅಂತ ನೀವು ಕೂಡ ನೋಡ್ಬೋದು. ಆರ್ ಯು ಗೈಸ್ ರೆಡಿ ಫಾರ್ ದ ಫೈನಲ್ ರಿಸಲ್ಟ್? ದಿಸ್ ಇಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ನೀವು ನೋಡ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಅಂತ, ಬಿಕಾಸ್ ಡೈರೆಕ್ಟ್ ಲೈಟ್ ನನ್ನ ಕೈ ಮೇಲೆ ಬೀಳ್ತಾ ಇರೋದ್ರಿಂದ ನಿಮ್ಗೆ ಅಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇರಲ್ಲ. ಬಟ್ ನನಗೆ ನೇಕಡ್ ಐಯಲ್ಲಿ ನೋಡ್ಬೇಕಾದ್ರೆ ನಂಗೆ ಡ್ರಾಸ್ಟಿಕ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಗೈಸ್. ಈ ಹ್ಯಾಂಡ್ಸ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗಿದೆ. ಐ ರಿಯಲಿ ಲವ್ ಇಟ್. ಯಾರೆಲ್ಲ ಇಷ್ಟು ದಿವಸ ಇದು ಸ್ಕ್ಯಾಮು, ಈ ಪ್ರಾಡಕ್ಟ್ ಸ್ಕ್ಯಾಮ್ ಅಂತೆಲ್ಲ ಹೇಳ್ತಾ ಇರೋ, ದೇ ಶುಡ್ ಸಿ ದಿಸ್. ಅಕಾರ್ಡಿಂಗ್ ಟು ಮೀ ನಿಮ್ಮ ಪ್ರಾಬ್ಲಮ್ ಏನು ಅಂದರೆ, ನೀವು ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅದ್ರದ್ದು ಓವರ್ ನೈಟ್ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಅವಾಗ ಸಿಗದೆ ಇದ್ದಾಗ ಡಿಸಪಾಯಿಂಟ್ ಆಗೋದಂತೂ ಗ್ಯಾರಂಟಿನೇ. ಸೊ ಅದಕ್ಕೆ ನೀವು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆ ಪ್ರಾಡಕ್ಟ್ ವರ್ಕ್ ಆಗಲ್ಲ, ಈ ಪ್ರಾಡಕ್ಟ್ ಚೆನ್ನಾಗಿಲ್ಲ, ಇದು ಸ್ಕ್ಯಾಮ್ ಇರ್ಬೋದು ಅಂತೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನಾನು ನಿಮ್ಗೆ ಏನು ಒಂದು ಟಿಪ್ ಹೇಳ್ತೀನಿ ಅಂದರೆ, ನೀವು ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಕೂಡ ಅದನ್ನು ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಥವಾ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಎನಿವೇ ನಾವೊಂದು ಬಾಟಲ್ನ ಪರ್ಚೇಸ್ ಮಾಡಿರ್ತೀವಿ, ಒಂದ್ಸತಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ಮೇಲೆ ವಾಪಸ್ ಕೊಡೋಕ್ಕಾಗಲ್ಲ. ಸೊ ಏನು ಮಾಡಿ ಅಂದರೆ, ಆ ಬಾಟಲ್ ಖಾಲಿ ಆಗೋ ತನಕ ಯೂಸ್ ಮಾಡಿ. ನಾನು ಖಾಲಿ ಆಗೋ ತನಕ ಅಂದಿದ ತಕ್ಷಣ ಓಕೆ ದೊಡ್ಡ ಬಾಟಲ್ ಇದೆ ಅಂದರೆ 1 ವರ್ಷ ತನಕ ಯೂಸ್ ಮಾಡೋಕ್ಕಿಲ್ಲ. ಜಸ್ಟ್ ನೀವು 7 days ಅಥವಾ 8 days ಅಥವಾ 1 week 2 week ಯೂಸ್ ಮಾಡಿದ ತಕ್ಷಣ ನಿಮ್ಗೊಂದು ರಿಸಲ್ಟ್ ನೋಡಕ್ಕೆ ಸಿಗ್ತಾ ಇರುತ್ತೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಚೆನ್ನಾಗಿಲ್ಲ ಅಥವಾ ಇದು ಸ್ಕ್ಯಾಮ್ ಅಂತ ಹೇಳೋದಕ್ಕಿಂತ ಮುಂಚೆ ಚೆನ್ನಾಗಿ ಯೂಸ್ ಮಾಡಿ ಟ್ರೈ ಮಾಡಿ. ನನಗೂ ಅಷ್ಟೇ ಈ ರಿಸಲ್ಟು ಒಂದೇ 1 ಡೇಯಲ್ಲಿ ಸಿಕ್ಕಿರೋದಲ್ಲ. ನಾನು ಕನ್ಸಿಸ್ಟೆಂಟ್ ಆಗಿ 7 days ಯೂಸ್ ಮಾಡಿದ್ಮೇಲೆ ನನಗೆ ರಿಸಲ್ಟ್ ಸಿಕ್ಕಿರೋದು. ಆ್ಯಂಡ್ ಇನ್ನೊಂದೇನು ಅಂದರೆ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ, ಡೇ 1ಇಂದ ನನ್ನ ಸ್ಕಿನ್ ಮೇಲೆ ಆಗಿರೋಂಥ ಬಿಲ್ಡಪ್ಪು ಸ್ಲೋ ಆಗಿ ರಿಮೂವ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಟ್ಯಾನ್ ಎಲ್ಲ ರಿಮೂವ್
ರಿಮೂವ್ ಆಗಿ ಡೇ ಬೈ ಡೇ ಲೈಟ್ ಆಗಕ್ಕೆ ಅಂದ್ರೆ ಬ್ರೈಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು ನನ್ನ ಸ್ಕಿನ್. ಅಷ್ಟೇ ಅಲ್ಲದೆ ನನ್ನ ಸ್ಕಿನ್ ತುಂಬಾನೇ ಸ್ಮೂತ್ ಆಗಿದೆ ಅಂಡ್ ಬ್ರೈಟರ್ ಕೂಡ ಆಗಿದೆ. ದಿಸ್ ಇಸ್ ವಾಟ್ ಐ ಎಕ್ಸ್ಪೆಕ್ಟೆಡ್ ಫ್ರಮ್ ದಿಸ್ ಪ್ರಾಡಕ್ಟ್. ಅಂಡ್ ಇನ್ನೊಂದು ಏನು ಅಂದ್ರೆ ನೀವು ಕೂಡ ನನ್ನ ತರ ಒಂದು ಫೋಟೋ ಇಟ್ಕೊಂಡು ಇಟ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ, ಸೊ ದಟ್ ನೀವು ಅದನ್ನ ಕಂಪೇರ್ ಮಾಡಿ ನೋಡ್ಬೋದು ಲಾಸ್ಟ್ ಡೇಗೆ ನಿಮ್ಗೆ ಎಷ್ಟು ರಿಸಲ್ಟ್ ಸಿಕ್ಕಿದೆ ಅಂತ. ನೀವೇನಾದ್ರೂ ಕೇಳಿದ್ರೆ ಇದು ಮ್ಯಾಜಿಕ್ ಪ್ರಾಡಕ್ಟಾ? ನೋ, ಇಟ್ಸ್ ನಾಟ್. ಇದೇನಾದ್ರೂ ಓವರ್ ನೈಟ್ ನಮಗೆ ರಿಸಲ್ಟ್ ಕೊಡುತ್ತಾ? ನೋ. ಅದೇ ನೀವೇನಾದ್ರೂ ಈ ಪ್ರಾಡಕ್ಟ್ ನ ನೀವು ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಿದ್ರೆ ರಿಸಲ್ಟ್ ಸಿಗೋದಂತ ಗ್ಯಾರಂಟಿ. ಅಂಡ್ ನೀವೇನಾದ್ರೂ ಈ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಅದು ನಿಮ್ಗೆ ಯೂಸ್ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದು ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಅಥವಾ ನೀವು ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕಾ ಬೇಡವಾ ಅಂತ ಥಿಂಕ್ ಮಾಡ್ತಾ ಇದ್ರೆ, ಐ ಹೋಪ್ ಈ ವಿಡಿಯೋ ನಿಮಗೆ ಒಂದು ಕ್ಲಾರಿಟಿ ಕೊಟ್ಟಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬೈ.